ಪ್ರೈಸ್ ದಿ ಲಾರ್ಡ್ ಎಲ್ಲರಿಗೆ. ಸೊ ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ಒಂದು ಪರಿಶುದ್ಧವಾದ ದಿವಸದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರಿ ಬಂದು ಕಳೆದ ವಾರದಲ್ಲಿ ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನಪಿಸಿಕೊಂಡು ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವಂತ ಮತ್ತು ಕರ್ತನನ್ನು ಕೊಂಡಾಡುವಂತ ಈ ಒಳ್ಳೆ ಅವಕಾಶವನ್ನು ದೇವರು ನಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೂ ವಿಶೇಷವಾಗಿ ಸೇರಿ ಬಂದಿರುವಂತ ನಿಮ್ಮೊಬ್ಬೊಬ್ಬರನ್ನು ಯೇಸು ಕ್ರಿಸ್ತನ ಅತಿ ಪರಿಶುದ್ಧಳ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಇಂದಿನ ಸ್ವಲ್ಪ ಸಮಯದ ಧ್ಯಾನಕ್ಕೋಸ್ಕರವಾಗಿ ನಾವು ಸತ್ಯವೇದ ಭಾಗದಿಂದ ಒಂದು ವಚನವನ್ನು ಓದಿಕೊಳ್ಳುವ. ವಿಮೋಚನೆ ಕಾಂಡ ಪುಸ್ತಕ ಅದರ 14ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಾವು ಧ್ಯಾನಿಸುವ. ಅಲ್ಲಿ ನಾವು ನೋಡುವಾಗ ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡುವನೆಂಬುದಾಗಿ, ಹಲ್ಲೆಲೂಯಾ, ದ ಲಾರ್ಡ್ ವಿಲ್ ಫೈಟ್ ಫಾರ್ ಯು ಎಂಬುದಾಗಿ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಡ್ತಾ ಇದೆ ಪ್ರಿಯರೇ. ಅಂದರೆ ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡುತ್ತಾನೆ, ತನ್ನ ಮಕ್ಕಳಿಗೋಸ್ಕರವಾಗಿ ಯುದ್ಧ ಮಾಡುತ್ತಾನೆ. ಯಾರಾದ್ರೂ ಓದ್ರಿ ಜೋರ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನಿರಿ ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ನಾವೊಂದು ಕ್ಷಣ ನಮ್ಮ ಸಿರೆಗಳನ್ನು ಬಾಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿ ಸ್ವರೂಪನಾದ ದೇವರೇ, ಅಪ್ಪ, ಈ ಉದಯ ಕಾಲದಲ್ಲಿ ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ಸ್ವಾಮಿ ನಿನ್ನ ಶಬ್ದವನ್ನು ಆಲಿಸುವುದಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂತ ನಿನ್ನ ಮಕ್ಕಳ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ. ಮಕ್ಕಳು ಯಾವ ಯಾವ ಚಿಂತೆಗಳಿಂದ, ದುಃಖಗಳಿಂದ, ವೇದನೆಗಳಿಂದ, ಕಣ್ಣೀರುಗಳಿಂದ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದಾರೆ. ಈ ದಿವಸ ಹೌದು, ನಾನು ನಂಬಿರುವಂತ ದೇವರು, ನನ್ನ ಸೃಷ್ಟಿಕರ್ತನು ನನಗೋಸ್ಕರವಾಗಿ ಯುದ್ಧ ಮಾಡುವನು, ನನ್ನನ್ನು ಆಶೀರ್ವದಿಸಿ ಆರೋಗ್ಯವನ್ನು ಅನುಗ್ರಹ ಮಾಡಿ, ಹೌದು, ಎಲ್ಲ ಸೋಲುಗಳಿಂದ ಬಿಡುಗಡೆ ಕೊಟ್ಟು ಜಯದ ಹಾದಿಯಲ್ಲಿ ನಡೆಸುವಾತನು, ನನ್ನೆಲ್ಲ ಕೊರತೆಗಳನ್ನು ನೀಗಿಸುವಾತನು ಎಂಬುದಾಗಿ ನಿನ್ನ ಮಕ್ಕಳು ಅರಿತುಕೊಂಡು ಅಪ್ಪ ಸಂತೋಷದಿಂದ ನಿಮ್ಮನ್ನು ಸ್ತುತಿಸೋದಕ್ಕೆ ನೀನು ತಾನೇ ಸಹಾಯ ಮಾಡಬೇಕಂತ ಹೇಳಿ ನಾವು ಪ್ರಾರ್ಥಿಸ್ತೇವೆ. ಮುಂದಿನ ಸಮಯವನ್ನು ಆಶೀರ್ವಾದ ಮಾಡಿ ಯೇಸುವಿನ ಪರಿಶುದ್ಧಳ ನಾಮದಲ್ಲಿ ಈ ಪ್ರಾರ್ಥನೆ ಮುದ್ದಿಟ್ಟು ಬೇಡಿಕೊಳ್ಳುತ್ತೇವಪ್ಪ, ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಓದಲ್ಪಟ್ಟಂತ ವಚನ ಭಾಗದಲ್ಲಿ ನಾವು ನೋಡುವಾಗ ಒಂದು ಜನಾಂಗ ಅಥವಾ ಒಂದು ಸಮೂಹ ಅನೇಕ ದಿವಸಗಳಿಂದ ಆ ಬಂಧನದಲ್ಲಿ ಅಥವಾ ಕಷ್ಟದಲ್ಲಿ ಅಥವಾ ನೋವುಗಳಲ್ಲಿ ಅವರು ಹಾದು ಹೋಗ್ತಾ ಇದ್ರು. ಅವರೇ ಇಸ್ರಾಯೇಲ್ ಜನರು ಅಥವಾ ಅಬ್ರಹಾಮನ ಸಂತತಿಯವರು. ಅವರು ಸುಮಾರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಇದ್ದುಕೊಂಡು ಅನೇಕ ಬಾಧೆಗೆ ಒಳಗಾಗಿ ಕಣ್ಣೀರಿನಿಂದ ಅಥವಾ ಕಷ್ಟಗಳಿಂದ, ವೇದನೆಗಳಿಂದ ಜೀವಿಸುವಾಗ ಸರ್ವಶಕ್ತನಾದಂಥ ದೇವರು ವಿಮೋಚನೆ ಕಾಂಡ 3ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಸುಂದರವಾದಂಥ ಮಾತು. ಈ ಮಾತನ್ನು ಕೇಳುವಾಗ ಬಹುಶಃ ಇಸ್ರಾಯೇಲ್ ಮಕ್ಕಳಿಗೆ ಅಥವಾ ನೋವಿನಲ್ಲಿರುವಂತ ಮಕ್ಕಳಿಗೆ, ಅಧೈರ್ಯದಲ್ಲಿರುವಂತ ಮಕ್ಕಳಿಗೆ, ಸೋಲುಗಳಲ್ಲಿರುವಂತ ಮಕ್ಕಳಿಗೆ, ಅನಾರೋಗ್ಯದಲ್ಲಿರುವಂತ ಮಕ್ಕಳಿಗೆ ಧೈರ್ಯವನ್ನು ಮತ್ತು ಬಲವನ್ನು ಕೊಡ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಹೋದರೆ 3ನೇ ಅಧ್ಯಾಯ 7ನೇ ವಚನ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮರೆಯು ನನಗೆ ಕೇಳಿಸಿತ್ತು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಎಷ್ಟು ಸುಂದರವಾದಂತ ಒಂದು ಮಾತು. ಸರ್ವಶಕ್ತನಾದಂತ ದೇವರು ಇವತ್ತ ಆ ಕಷ್ಟದಲ್ಲಿ ಹಾದು ಹೋಗುತ್ತಿರುವಂತ ತನ್ನ ಮೇಲೆ ವಿಶ್ವಾಸವಿಟ್ಟುಕೊಂಡು ಇವತ್ತು ಅನೇಕ ಕಷ್ಟಗಳಲ್ಲಿ, ದುಃಖಗಳಲ್ಲಿ ಯಾವುದೋ ಒಂದು ಇವತ್ತ ತಪ್ಪಿನಿಂದ ಆಗಿರಬಹುದು ಅಥವಾ ಯಾವುದೋ ಒಂದು ಪಾಪದ ನಿಮಿತ್ತವಾಗಿ ಆಗಿರಬಹುದು
ಅವರು ಇವತ್ತು ಅಂಥ ಒಂದು ಭಯಂಕರವಾದಂಥ ಆ ರೋಗಕ್ಕೆ ಒಳಗಾಗಿರುವಾಗ, ಭಯಂಕರವಾದಂಥ ಶೋಧನೆಗೆ ಒಳಗಾಗಿರುವಾಗ, ಅವರ ತಪ್ಪನ್ನು ಅರಿತುಕೊಂಡವರಾಗಿ, ಅವರ ಸೋಲುಗಳನ್ನು ಅರಿತುಕೊಂಡವರಾಗಿ ಆ ಜನರು ಇವತ್ತು ಕರ್ತನ ಸನ್ನಿಧಾನದಲ್ಲಿ ಅವರು ಗೋಳಾಡ್ತಾ ಇದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಅವರು ಕಣ್ಣೀರಿಡುತ್ತಾ ಇದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಅವರು ಹಗಲಿರುಳು ಮೊರೆಯಿಡ್ತಾ ಇದ್ದಾರೆ. ದೇವರೇ, ನಮ್ಮ ಪಾಪಗಳನ್ನು ಕ್ಷಮಿಸು. ದೇವರೇ, ನಮ್ಮ ಸೋಲುಗಳ ಮೇಲೆ ದೊಡ್ಡ ಜಯವನ್ನು ಕೊಡು. ದೇವರೇ, ನಮ್ಮ ಕಣ್ಣೀರನ್ನು ಒರೆಸು. ಹೌದು, ನಮ್ಮ ಪಿತೃಗಳು ನಾವು ಪಾಪ ಮಾಡಿದ್ದೇವೆ, ನಿನಗೆ ವಿರೋಧವಾಗಿ ಜೀವಿಸಿದ್ದೇವೆ, ನಿನ್ನ ಆಜ್ಞೆಗಳನ್ನು ಉಲ್ಲಂಘಿಸಿದ್ದೇವೆ ದೇವರೇ. ಹೌದು, ಯಾಕೆಂದರೆ ಅಬ್ರಾಮನು ಇವತ್ತು ನಮ್ಮ ಮೂಲ ಪಿತೃ ಆಗಿರುವಂತ ಅಬ್ರಾಮನು ಇವತ್ತು ನಿನ್ನ ಮೇಲೆ ನಂಬಿಕೆಟ್ಟು ಜೀವಿಸಿದ ಹಾಗೆ ನಾವು ಜೀವಿಸುವುದಕ್ಕೆ ನಮ್ಗಾಗಲಿಲ್ಲ. ನಾವು ಸೋತು ಹೋಗಿದ್ದೇವೆ. ಅಲ್ಲಿ ಅವರಿಗೆ ಮನವರಿಕೆ ಆಗ್ತಿದೆ. ಅಲ್ಲಿ ಆ ಒಂದು ಐಗುಪ್ತ ದೇಶದಲ್ಲಿರುವಂತ ಮಕ್ಕಳಿಗೆ ಅಲ್ಲಿ ಅವರು ಅರ್ಥ ಮಾಡಿಕೊಳ್ಳುತ್ತಾ ಇದ್ದಾರೆ. ಅದಕ್ಕೆ ಒಂದು ಗಾದೆ ಹೇಳ್ತದೆ ಹೀಗೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ಒಂದು ಸಾರಿ ಸೋಲನ್ನು ಅನುಭವಿಸಿದಾಗ ನಮಗೆ ಗೊತ್ತಾಗುತ್ತೆ, ನಾವು ನಮ್ಮ ತಪ್ಪನ್ನು ಅರಿತುಕೊಂಡವರಾಗಿ ನಾವು ಕರ್ತನ ಕಡೆಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಐಗುಪ್ತ ದೇಶದಲ್ಲಿರುವಂತಹ ಈ ಮಕ್ಕಳು ಅಲ್ಲಿ ಏನ್ ಮಾಡ್ತಿದ್ದಾರೆ, ಅಲ್ಲಿ ಅವರ ವಿಷಯದಲ್ಲಿ ಬಿಟ್ಟಿ ಮಾಡಿಸುವ ವಿಷಯದಲ್ಲಿ ಅಥವಾ ಆ ಐಗುಪ್ತದಲ್ಲಿರುವಂತಹ ಮಕ್ಕಳು ಇವರನ್ನು ಏನಂದ್ರೆ ದುಡಿಸಿಕೊಳ್ಳುವಂತ ವಿಧಾನವನ್ನು, ಇವರಿಗೆ ಕೊಡುವಂತ ಕಿರುಕುಳವನ್ನು ಅಲ್ಲಿ ನೆನಪಿಸಿಕೊಂಡು ಅವರು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಾವಾಗ ಆ ಒಂದು ಮಕ್ಕಳು ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಅಲ್ಲಿ ಸರ್ವಶಕ್ತನಾದಂತ ದೇವರು ತಕ್ಷಣ ಅವರ ವಿಷಯದಲ್ಲಿ ಮನಮರುಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ನಮ್ಮ ದೇವರು ಕೇಡಿಗೆ ಮನಮರುಗುವಂತ ದೇವರು. ಆತನು ತನ್ನ ಮಕ್ಕಳ ವಿಷಯವಾಗಿ ಸ್ವಲ್ಪ ಕಾಲ ಆತನು ಕೋಪಿಸಿಕೊಂಡರು, ಆತನು ದೀರ್ಘವಾಗಿ ಮನಮರುಗುವಂತ ದೇವರಂತೆ. ಅದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಆತನು ಹೇಳಲ್ಪಡ್ತಿದ್ದಾನೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ನೋಡಿ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಇವತ್ತು ಒಬ್ಬ ಮಗುವಿಗೆ ಯಾವುದೋ ಒಂದು ರೀತಿಯಲ್ಲಿ ತನ್ನ ಮಕ್ಕಳು ಸರಿಯಾದಂಥ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಇಲ್ಲ, ಸರಿಯಾದಂಥ ರೀತಿಯಲ್ಲಿ ಓದುತ್ತಾ ಇಲ್ಲ ಎಂಬುದಾಗಿ ತಿಳಿದುಕೊಂಡು ತಂದೆ ತಾಯಿಗಳು ಆ ಮಗುವನ್ನು ಯಾವುದೋ ಒಂದು ಟ್ಯೂಷನ್ ಸೆಂಟರ್ನಲ್ಲಿ ಅವ್ರು ಹೇಳ್ತಾರೆ. ಆವಾಗ ಮಗು ಅಂದುಕೊಳ್ಬಹುದು, ನನ್ನ ತಂದೆ ತಾಯಿಗಳು ಯಾಕೆ ನನಗೆ ಮನೆಯಿಂದ ದೂರ ಇಟ್ಟಿದ್ದಾರೆ ಎಂಬುದಾಗಿ ಅವ್ರಿಗೆ ಸ್ವಲ್ಪ ದುಃಖ ಪಡ್ತಾನೆ. ಆದರೆ ಆತನು ಒಳ್ಳೆ ರೀತಿಯಲ್ಲಿ ತನ್ನ ತಪ್ಪನ್ನು ಅರಿತುಕೊಂಡು, ಇಲ್ಲ, ಇದು ನನಗೋಸ್ಕರವಾಗಿ, ನನ್ನ ತಂದೆ ನನ್ನ ಆಶೀರ್ವಾದಕ್ಕೋಸ್ಕರವಾಗಿ ನನ್ನ ತಂದೆ ಕಳಿಸಿದ್ದಾರೆ, ನನ್ನ ತಂದೆ ಒಂದು ದೊಡ್ಡ ಯೋಚನೆ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಆ ಬಾಲಿಸಿ ಒಳ್ಳೆ ರೀತಿಯಿಂದ ಅಧ್ಯಯನ ಮಾಡಿಕೊಂಡು ಉತ್ತಮವಾದಂಥ ಆ ಪರ್ಸೆಂಟೇಜ್ ಅನ್ನು ಪಡೆದುಕೊಂಡವರಾಗಿ ಆತನು ಒಂದು ದೊಡ್ಡ ಉದ್ಯೋಗದಲ್ಲಿರುವಾಗ ಆತನಿಗೆ ಗೊತ್ತಾಗ್ತದೆ, ಥ್ಯಾಂಕ್ ಯು ಗಾಡ್, ದೇವರೇ, ಅಪ್ಪ ನಿನಗೆ ವಂದನೆ, ದೇವರೇ ನಿನಗೆ ಸ್ತೋತ್ರ, ನಮ್ಮ ತಂದೆಯ ಮೂಲಕವಾಗಿ ಇವತ್ತು ನನಗೆ ಇಂಥ ಒಂದು ಒಳ್ಳೆ ಟ್ಯೂಷನ್ ಸೆಂಟರ್ನಲ್ಲಿ ನೀನು ಇಟ್ಟಿದ್ದರಿಂದಲೇ ಇವತ್ತು ನಾನು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡುವಂತೆ ಸಹಾಯ ಮಾಡಿದ್ದೆ. ಇವತ್ತ ನಿನ್ನ ಹಸ್ತದಲ್ಲಿ ಒಂದು ದೊಡ್ಡ ಸಾಧನವನ್ನಾಗಿ ನಾನು ಇವತ್ತು ಉಪಯೋಗಿಸಲ್ಪಡೋದಕ್ಕೆ ಸಾಧ್ಯವಿದೆ ಅಂತ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತ ಸರ್ವಶಕ್ತನಾದಂಥ ದೇವರು ತನ್ನ ಮಕ್ಕಳು, ತನ್ನ ಜನಾಂಗ ಅಲ್ಲಿ ಕಷ್ಟಪಡ್ತಿರುವಾಗ ಆತ ಇಮಿಡಿಯೇಟ್ ಆಗಿ ಹೇಳ್ತದೇನೆ, ನಾನು ಅವರಿಟ್ಟಂತ ಮೊರೆಯು ನಾನು ಕೇಳಿದ್ದೇನೆ, ನಾನು ನೋಡಿದ್ದೇನೆ. ಇವತ್ತು ಅನೇಕ ಸಾರಿ ನಾವು ಯೋಚನೆ ಮಾಡ್ತೀವಿ, ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಅನಾರೋಗ್ಯಗಳು ಒಂದರ ಮೇಲೆ ಒಂದು ಬರುವಾಗ, ಇವು ಆರ್ಥಿಕ ಸಮಸ್ಯೆ ಒಂದರ ನಂತರ ಒಂದು ಸಮಸ್ಯೆಗಳಿಗೆ ನಾವು ಕಷ್ಟಕ್ಕೆ ಹಾದು ಹೋಗುವಾಗ ಆ ಸಮಯದಲ್ಲಿ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ, ನನ್ನ ಆಪ್ತರು ನನ್ನ ಕೈ ಬಿಟ್ಟಿದ್ದಾರೆ, ನನಗೆ ಸಹಾಯ ಮಾಡಲು ಶಕ್ತರಾಗುವಂತ ಅನೇಕ ಮಕ್ಕಳು ಸಹಿತ ನನ್ನ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನಾವು ಯೋಚನೆ ಮಾಡ್ತೀವಿ. ಆದರೆ ಪ್ರಿಯ ದೇವರ ಮಕ್ಕಳೇ, ನಾವು ತಪ್ಪು ಮಾಡಿದ್ದೇವೆ, ನಮ್ಮ ತಪ್ಪುಗಳನ್ನು ಅರಿತುಕೊಂಡವರಾಗಿ ನಮ್ಮ ತಪ್ಪುಗಳನ್ನು ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುವುದಕ್ಕಾಗಿ ನಾವು ಇಷ್ಟಪಡುವುದಿಲ್ಲ ಪ್ರಿಯ. ಆದರೆ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮ ತಪ್ಪುಗಳನ್ನು ಅರಿತುಕೊಂಡು ನಾವು ಪಶ್ಚಾತ್ತಾಪ ಪಡುವುದಕ್ಕೆ ಅವಕಾಶ ಮಾಡಿಕೊಡುವುದಾದರೆ, ಪಶ್ಚಾತ್ತಾಪ ಪಡುವುದಕ್ಕೆ ನಾವು ತಿರುಗಿಕೊಳ್ಳುವುದಾದರೆ ನಾವು ಆಶೀರ್ವಿಸಲ್ಪಡುವರಾಗಿರ್ತೀವಿ. ಹಲ್ಲೆಲೂಯಾ. ಯಾವಾಗ ಐಗುಪ್ತ ದೇಶದಲ್ಲಿರುವಂತ ಈ ಮಕ್ಕಳು
ಅವರು ತಮ್ಮ ತಪ್ಪನ್ನು ಅರಿತುಕೊಂಡವರಾಗಿ ಅವರು ಗೋಳಾಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಹೌದು, ನಮ್ಮ ಮೂಲ ಪಿತೃವಿಗೆ ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನ ನಮ್ಮ ದೇವರು ನೆರವೇರಿಸುವ ಆತನಾಗಿದ್ದಾನೆ. ನಮ್ಮ ದೇವರು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಆತನು 75 ವರ್ಷಗಳಿರುವಾಗ ನಮ್ಮ ಮೂಲ ಪಿತೃವಾದಂತ ಅಬ್ರಾಹ್ಮನನ್ನು ಕರೆದು 25 ವರ್ಷ ತನ್ನ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಕಣ್ಣೀರಿಡುವುದರಿಂದ ಆತನ ಮರಿಯನ್ನು ಕೇಳಿ ಇಂಥ ಒಂದು ದೊಡ್ಡ ಜನಾಂಗವನ್ನು ದೇವರು ಎಬ್ಬಿಸಿದ್ದಾನೆ, ದೊಡ್ಡ ಒಂದು ಸಮುದಾಯವನ್ನು ಎಬ್ಬಿಸಿದ್ದಾನೆ. ಇವತ್ತು ನಮ್ಮ ದೇವರು ನಮ್ಮ ಕಣ್ಣೀರನ್ನು ಕೇಳುವುದಿಲ್ವಾ? ಇವತ್ತು ನಮ್ಮ ಕಷ್ಟಗಳನ್ನು ನೋಡುವುದಿಲ್ವಾ? ಆವಾಗ ಅವರು ತಪ್ಪಿನಿಂದ ಹೊರಗೆ ಬರುವರಾಗಿ ಕಣ್ಣೀರಿಡ್ತಾ ಇದ್ದಾರೆ. ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ, ನಾನು ಅವರ ಕಣ್ಣೀರನ್ನು ನೋಡಿದ್ದೇನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಮೋಸೆಗೆ ಹೇಳ್ತಾ ಇದ್ದಾನೆ. ಮೋಸೆಗೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಮೋಸೆಗೆ ದೇವರು ಆಚಿಕೊಂಡು ಆ ಮೋಸೆಯನ್ನೇ ಬಲಪಡಿಸಿ ಮೋಸೆಯನ್ನೇ ಇವತ್ತ ದೇವರ ತನ್ನ ಮಾತುಗಳನ್ನು ಆತನಲ್ಲಿಟ್ಟು ಆತನಿಗೆ ಕಳಿಸಬೇಕೆಂಬುದಾಗಿ ದೇವರ ಆಲೋಚನೆ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಪ್ರಾರ್ಥನೆಗಾಗಿ ಎದ್ದಿದ್ದಾನೆಂದ್ರೆ, ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಭಯಭಕ್ತುಳ್ಳವನಾಗಿ ಜೀವಿಸುತ್ತಿರುವುದಾದರೆ ಇವತ್ತು ಆತನ ಮೂಲಕವಾಗಿ ಆ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದ ಕೊಡೋದಕ್ಕೆ ದೇವರು ಇಷ್ಟಪಡ್ತಾನೆ. ಹಾಲೆಲೂಯಾ. ಇವತ್ತು ನಾವು ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಂಥದ್ದು ಸುಮ್ಮನೆ ಅಲ್ಲ ಪ್ರಿಯ. God has a great plan and purpose in you. ದೇವರು ಒಂದು ದೊಡ್ಡ ಉದ್ದೇಶ ನಿಮ್ಮ ಮೇಲೆ ಇಟ್ಟಿದ್ದಾನೆ. ಯಾಕೆಂದ್ರೆ ಇವತ್ತು ನೀನು ಕೂತುಕೊಳ್ಳುವಂತ ಸಮಯ, ನೀನು ಕರ್ತನ ಸನ್ನಿಧಾನದಲ್ಲಿ ಮೊಳಕಾಲೂರಿ ಮಾಡುವಂತ ಪ್ರಾರ್ಥನೆ, ನಿನ್ನ ಕುಟುಂಬವು ಅನೇಕ ದಿವಸಗಳಿಂದ ಕಣ್ಣೀರಿನಿಂದ, ಕಷ್ಟಗಳಿಂದ, ರೋಗದಿಂದ, ವ್ಯಾಧಿಯಿಂದ ಅದು ಕಷ್ಟಪಡ್ತಾ ಇದೆ. ಇವತ್ತು ನಿನ್ನನ್ನು ನೋಡ್ತಾ ಇದ್ದೇನೆ, ಮಗನೇ, ನಿನ್ನ ಮೂಲಕವಾಗಿ ನಿನ್ನ ಕುಟುಂಬವನ್ನು ನಾನು ಆಶೀರ್ವಾದ ಮಾಡ್ತೇನೆ. ಮಗನೇ, ನೀನು ಪ್ರಾರ್ಥನೆಗೋಸ್ಕರವಾಗಿ ಸೋತು ಹೋಗ್ಬೇಡ, ಆ ಕರ್ತನನ್ನು ಆರಾಧಿಸುವುದಕ್ಕೋಸ್ಕರವಾಗಿ ಸೋತು ಹೋಗ್ಬೇಡ. ಯಾಕೆಂದ್ರೆ ನೀನು ಮಾಡುವಂತ ಸ್ತುತಿ ಸ್ತೋತ್ರದ ಆರಾಧನೆಗಳು ನಿನ್ನ ಕುಟುಂಬಕ್ಕೆ ದೊಡ್ಡ ಜಯವನ್ನು ದೇವರು ಕೊಡಲಿಕ್ಕಿದ್ದಾನೆ. ಹಾಲೆಲೂಯಾ. ಇವತ್ತ ಅನೇಕ ಮಕ್ಕಳು ಇವತ್ತ ಸಾಲದ ಬಾಧೆಯಿಂದ ಕಷ್ಟಪಡ್ತಾರೆ, ರೋಗದ ಬಾಧೆಯಿಂದ ಕಷ್ಟಪಡ್ತಾ ಇದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತೊಂದರೆ ಪಡ್ತಾ ಇದ್ದಾರೆ, ಗರ್ಭಫಲಕ್ಕೋಸ್ಕರವಾಗಿ ತೊಂದರೆ ಪಡ್ತಾ ಇದ್ದಾರೆ. ಇವತ್ತು ಅನೇಕರು ಅಯ್ಯೋ, ನಾನು ಎಷ್ಟು ಪ್ರಯತ್ನ ಮಾಡಿದರೂ ನಾನು ಸೋಲುಗಳಲ್ಲಿ ಹಾದು ಹೋಗ್ತಾ ಇದ್ದೇನೆ ಎಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಜೀವನವೇ ಬೇಡ, ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಒಬ್ಬಂಟಿಗನಾಗಿರುವುದಕ್ಕೋಸ್ಕರವಾಗಿ ಇಷ್ಟಪಡ್ತಾರೆ. ಪ್ರಿಯ ದೇವರ ಮಗನೇ, ಇವತ್ತು ದೇವರ ಆತ್ಮನು ನಿನಗೆ ಹೇಳ್ತಾ ಇದ್ದೇನೆ, ನಿನ್ನ ಕಷ್ಟವನ್ನು ಆತನು ನೋಡಿದ್ದಾನೆ, ನಿನ್ನ ವೇದನೆ ಆತನು ನೋಡಿದ್ದಾನೆ. ಅದಕ್ಕೋಸ್ಕರವಾಗಿ ಇವತ್ತು ದೇವರ ಆ ಅಪಾರವಾದಂತ ಪ್ರೀತಿ ನಿನಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಕರೆದುಕೊಂಡು ಬಂದಿದ್ದಾರೆ. ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವುದಕ್ಕೋಸ್ಕರವಾಗಿ ದೇವರು ಕರೆದುಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಬಲಪಡಿಸ್ತಾರೆ. ಇಲ್ಲಿ ಮೋಸೆನ ನೋಡುವಾಗ ಮೋಸೆ ಯಾವತ್ತೂ ನೆನಪಿಸಿಕೊಂಡಿರಲಿಲ್ಲ. ಇವತ್ತು ಮೋಸಸ್ ಬಾಲ್ಯದ ಬೆಳವಣಿಗೆಯಲ್ಲಿ ಆತನು ಐಗುಪ್ತ ದೇಶದಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಬೆಳೆದರು. ಆದರೆ ಕಾಲ ಕ್ರಮೇಣವಾಗಿ ದೇವರು ಆ ಐಗುಪ್ತ ದೇಶದ ಉತ್ತಮವಾದಂತಹ ಜೀವಿತದಿಂದ ಆತನನ್ನು ಹೊರಗಡೆ ಕರೆದುಕೊಂಡು ಬಂದು ಇಲ್ಲಿ ಮಿದ್ಯಾನ್ ದೇಶದಲ್ಲಿ ಇತ್ರೋನನ ಮನೆಯಲ್ಲಿ ಕುರಿಗಳನ್ನು ಕಾಯುವುದಕ್ಕೆ ನೇಮಿಸಿದರು. ಆವಾಗ ಮೋಸೆ ತಿಳ್ಕೊಂಡಿದ್ದನು, ನನ್ನ ಬಲ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯದಿಂದ ಏನು ಮಾಡೋದಕ್ಕೆಲ್ಲ, ನನ್ನ ಆಲೋಚನೆಗಳು ದೇವರ ಆಲೋಚನೆಗಳಂತೆ ಅಲ್ಲ. ಯೆಶಾಯ 55ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಹೇಳಲ್ಪಡ್ತದೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳ ಹಾಗೆ ಅಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳ ಹಾಗೆ ಅಲ್ಲ. ಆತನ ಮಾರ್ಗಗಳು ನಿನ್ನ ವಿಷಯದಲ್ಲಿ ಅದ್ಭುತವಾದಂತ ಮಾರ್ಗಗಳಾಗಿವೆ. ನಿನ್ನ ಕುರಿತಾಗಿ ಆತನು ಮಾಡುವಂತ ಆಲೋಚನೆಗಳು ಶ್ರೇಷ್ಠವಾದಂತ ಆಲೋಚನೆಗಳಾಗಿವೆ. ನಿನ್ನ ಕುರಿತಾಗಿ ನೀನು ಯೋಚನೆ ಮಾಡ್ಕೊಂಡಿರ್ತಾ ಇರಬಹುದು, ನಾನು ಸಾಮಾನ್ಯ ಒಬ್ಬ ವ್ಯಕ್ತಿ, ಐ ಆಮ್ ಆರ್ಡಿನರಿ ಮ್ಯಾನ್. ಆದರೆ ದೇವರು ಇವತ್ತು ಸಾಧಾರಣವಾದಂತ ನಿನ್ನನ್ನು ಕರೆದು ಅಸಾಧಾರಣವಾದಂತ ವ್ಯಕ್ತಿಯಾಗಿ ನಿನ್ನನ್ನು ಉಪಯೋಗ ಮಾಡುವುದಕ್ಕೆ ಆತನು ಬಯಸ್ತಾನೆ. ಆವಾಗ ಆತನು ಕಲಿತುಕೊಂಡಿರುವಂತ ಉತ್ತಮವಾದಂತ ವಿದ್ಯಾಭ್ಯಾಸ, ಕಲಿತುಕೊಂಡಿರುವಂತ ಎಲ್ಲ ದೇಹದಾಢ್ಯತೆಗೆ ಬೇಕಾಗಿರುವಂತ ಸಾಧನೆಗಳನ್ನು ಮರೆತು ಬಿಟ್ಟವನಾಗಿ ಈಗ ಇತ್ರೋರನ ಮನೆಯಲ್ಲಿ ನಂಬಿಗಸ್ತನಾಗಿ ಕುರಿಗಳನ್ನು ಬಯಸ್ತಾ ಇದ್ದಾನೆ.
ಇತ್ರೋನನ ಮನೆಯಲ್ಲಿ ನಂಬಿಗಸ್ತನಾಗಿ ಜೀವಿಸ್ತಾ ಇದ್ದ. ಅದನ್ನು ನೋಡಿದಂತ ಸೃಷ್ಟಿಕರ್ತನಾಗಿರುವಂತ ದೇವರು ಆತನನ್ನು ಕರೀತಾ ಇದ್ದಾನೆ, ಮೋಸಸ್, ನೀನು ಐಗುಪ್ತ ದೇಶದಲ್ಲಿರುವಂತ ನನ್ನ ಜನರ ಬಿಡುಗಡೆಗೋಸ್ಕರವಾಗಿ ದುಡಿಯುವಂತ ಒಬ್ಬ ಒಳ್ಳೆಯ ವ್ಯಕ್ತಿ ಎಂಬುದಾಗಿ. ಹಾಲೆಲೂಯ. ನಾವು ಅನೇಕ ಸರಿ ಅಂತೀವಿ, ದೇವರೇ ನನ್ನಲ್ಲಿ ಏನು ತಲಾಂತ್ ಇದೆ, ನನ್ನಲ್ಲಿ ಏನು ತಲಾಂತಿಲ್ಲ, ಯಾವ ತಲಾಂತುಗಳು ಇಲ್ಲ ನನ್ನ ಹತ್ರ, ನಾನು ಹೇಗೆ ನನ್ನ ಹಸ್ತದಲ್ಲಿ ಉಪಯೋಗವಾಗ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಿಮಗೆ ಗೊತ್ತಿರದೇ ಇರುವಂತ ಒಂದು ತಲಾಂತ್ ಇದೆ. ಹಾಲೆಲೂಯ. ಅದು ದೇವರು ಇಷ್ಟಪಡ್ತಾನೆ. ಬಹುಶಃ ತಾಳ್ಮೆ ಒಂದು ತಲಾಂತ ಆಗಿರಬಹುದು, ಪ್ರಾರ್ಥನೆ ಮಾಡುವಂತ ಜೀವಿತ ಒಂದು ತಲಾಂತ ಆಗಿರಬಹುದು. ಇವತ್ತು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆತನ ಸನ್ನಿಧಾನದಲ್ಲಿ ಕಣ್ಣೀರಿಡುವಂತ ಒಂದು ತಲಾಂತ ಆಗಿರಬಹುದು. ಅದಕ್ಕೋಸ್ಕರವಾಗಿ ದೇವರ ಮೋಶೆಗೆ ಒಂದು ದರ್ಶನವನ್ನು ಕೊಡ್ತಾ ಇದ್ದಾನೆ. ಆ ಹೋರೆ ಬೆಟ್ಟದಲ್ಲಿ ಒಂದು ಪೊದೆ ಉರಿತಾ ಇದೆ, ಆದರೆ ಅದು ಸುಟ್ಟು ಹೋಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ಬಿಟ್ಟಿಯಾಗಿ ದುಡಿಯುವಂತ ತನ್ನ ಜನರು ಅವ್ರು ಬಹಳ ನೋವಿನಿಂದ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಈ ಕಡೆ ಜೀವನ ಬೇಡ ಎಂಬುದಾಗಿ ಅಂದುಕೊಳ್ಳಕ್ಕೂ ಆಗ್ತಾ ಇಲ್ಲ, ಜೀವನ ನಡೆಸಲಿಕ್ಕೂ ಆಗದಂತ ಸಂದರ್ಭ. ಅದನ್ನು ನೋಡಿದಂತ ಸೃಷ್ಟಿಕರ್ತನಾಗಿರುವ ದೇವರು ಗೊತ್ತಾ ಇಲ್ಲಿ ಹೇಳ್ತಾ ಇದ್ದೇನೆ, ಮೋಸೆ ಕರೆದು ನನ್ನ ಜನರನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ ನಿನ್ನನ್ನು ಕಳಿಸುತ್ತೇನೆ ಅಂತ. ಹಾಲೆಲೂಯ. ಅನೇಕ ಬಲಹೀನತೆಗಳ ಮಧ್ಯದಲ್ಲಿ, ಅನೇಕ ಇಕ್ಕಟ್ಟುಗಳ ಮಧ್ಯದಲ್ಲಿ ಮೋಸ ಸಹಿತ ಹೇಳಿದ್ರು ಏನಂತ, ಕರ್ತನೇ, ನಾನು ಸರಿಯಾಗಿ ಮಾತನಾಡುವುದಕ್ಕೆ ಬಾರದಂತ ಒಬ್ಬ ವ್ಯಕ್ತಿ ಆಗಿದ್ದೇನೆ. ಅವಾಗ ದೇವರು ಹೇಳ್ತಿದ್ದಾನೆ, ಮೋಸಸ್, ನಿನಗೆ ನಾಲಿಗೆಯನ್ನು ಸೃಷ್ಟಿ ಮಾಡಿದವರು ಯಾರು, ನಾಲಿಗೆಯನ್ನು ಕೊಟ್ಟವರು ಯಾರು? ಅವಾಗ ನೀನೇ ದೇವರೇ. ಹಾಗಿದ ಮೇಲೆ ನೀನು ಅಲ್ಲಿ ಮಾತಾಡಬೇಕಾದಂಥ ಮಾತುಗಳನ್ನು ನಾನು ನಿನ್ನ ಬಾಯಲ್ಲಿಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವಾಗ ಕರ್ತನೇ, ಅಲ್ಲಿ ನಾನು ಹೋದಾಗ ಯಾರು ನಿನ್ನನ್ನು ಕಳಿಸಿದ್ರಿ ಎಂಬುದಾಗಿ ಹೇಳ್ಬೇಕಾದ್ರೆ ನಾನು ಏನು ಹೇಳಬೇಕು? ಅವ್ರು ಕೇಳ್ತಾರೆ ಜನ. ಅವಾಗ ದೇವರು ಹೇಳ್ತಿದ್ದಾನೆ, ಇರುವಾತನೇ ಕಳಿಸಿದ್ದಾನೆ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಇರುವಾತನೇ, ಸೃಷ್ಟಿಕರ್ತ, ಆದಿಯು ಅಂತ್ಯವು ಮಧ್ಯಸ್ಥನಾಗಿರುವಂತ ದೇವರು. ಅದಕ್ಕೆ ಇಬ್ರಿಯ ಪತ್ರಿಕೆಯಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಡ್ತಾ ಇದೆ, ಇಂದು ನಾಳೆಯು ನಿತ್ಯ ನಿರಂತರವಾಗಿ ಇರುವಾತನು ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತನಾಗಿದ್ದ. ಆತನ ನಾಮದಲ್ಲಿ ಆತನ ಹೊರಟು ಹೋದನು. ಪ್ರೇಮ ಹೋಗುವಾಗ ದೇವರು ಸುಮ್ಮನೆ ಕಳಿಸಲಿಲ್ಲ, ಆತನಿಗೆ ತನ್ನ ವಾಗ್ದಾನವನ್ನು ಕೊಟ್ಟು ಕಳಿಸಿದನು. ಆ ವಾಗ್ದಾನವನ್ನು ಹಿಡಿದುಕೊಂಡು ದೇವರಲ್ಲಿ ಕಳಿಸಿದ್ದಾನೆ. ದೇವರ ವಚನವೇನಾಗಿದೆ? ಜೀವಳಂತ ವಾಕ್ಯವಾಗಿದೆ. ಇಬ್ರಿಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೀವಿ, ಈ ವಾಕ್ಯವು ಸಜೀವವಾದದ್ದು. ಹೋದ್ರಿ, ಈ ವಾಕ್ಯವು ಸಜೀವವಾದದ್ದು. 4ನೇ ಅಧ್ಯಾಯ 12ನೇ ವಚನ ಇಬ್ರಿಯ ಪತ್ರಿಕೆ ಓದ್ರಿ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಹಲ್ಲೆಲೂಯಾ. ಅದು ಕಾರ್ಯವನ್ನು ಮಾಡುವಂಥದ್ದು. ಯಾವುದೇ ಇಕ್ಕಟ್ಟುಗಳಿರಲಿ, ಯಾವುದೇ ಬಂಧನವಿರಲಿ, ಮನುಷ್ಯನಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಆತನ ಒಂದೇ ಒಂದು ಮಾತಿನಿಂದಲೇ ಬೆಳಕಾಗಲಿ ಎಂಬುದಾಗಿ ಹೇಳುತ್ತಿರುವಾಗಲೇ ಅಲ್ಲಿ ಬೆಳಕು ಉಂಟಾಯಿತು. ಪ್ರಿಯರೇ, ಇವತ್ತು ಎಷ್ಟೋ ದಿವಸಗಳಿಂದ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು. ಮತ್ತೆ 2ನೇ ವಚನ ಬರುವಾಗ ಅದು ಕ್ರಮವಿಲ್ಲದೆ ಬರಿದಾಗಿತ್ತೆಂಬುದಾಗಿ. ಅಂತ ಎಷ್ಟೋ ದಿವಸದಿಂದ ಬರಿದಾಗಿರುವಂತ ಈ ಭೂಲೋಕವನ್ನು ನೋಡಿದ ದೇವರು ಇವತ್ತ ಬೆಳಕಾಗಲಿ ಎಂಬುದಾಗಿ ಹೇಳುತ್ತಿರುವಾಗ ಅಲ್ಲಿ ಸುಂದರವಾದಂತ ಬೆಳಕು ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಇವತ್ತ ಪಾರಂಪರ್ಯ ಬಂಧನಗಳಿಂದ, ರೋಗ ವ್ಯಾಧಿಗಳಿಂದ ತೊಂದರೆ ಪಡುವಂತ ನಿನ್ನ ಕುಟುಂಬವಾಗಿರುವುದಾದರೆ ನಿನ್ನ ಕುಟುಂಬಕ್ಕೆ ಇವತ್ತು ದೇವರು ಬೆಳಕಾಗಲಿ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಸಾಲದ ಬಾಧೆಗಳಿಂದ ತೊಂದರೆ ಪಡುವುದಾದರೆ, ಇಕ್ಕಟ್ಟುಗಳಿಂದ ತೊಂದರೆ ಪಡುವುದಾದರೆ ಅಲ್ಲಿ ಯೇಸು ಹೇಳ್ತಿದ್ದಾರೆ, ನಿನಗೆ ಕಣ್ಣು ಬರಲಿ. ಆಮೇಲೆ 12 ವರ್ಷದಿಂದ ರಕ್ತ ಕುಸುಮ ರೋಗಿಯಾಗಿ ಕಷ್ಟಪಡ್ತಿರುವಂತ ಮಗಳು ಯೇಸುವನ್ನು ಬಂದು ತನ್ನ ಅಂಗಿಯನ್ನು ಗುಂಡಿಯನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿ ಹೇಗೋ ಕಷ್ಟಪಟ್ಟು ಬಂದಳು. ಅಲ್ಲಿ ಇಮಿಡಿಯೇಟ್ ಆಗಿ ಅವಳು ಸ್ವಸ್ಥಳಾದಳು. ಹಲ್ಲೆಲೂಯಾ. 38 ವರ್ಷದಿಂದ
ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ನೋಡುವಾಗ 38 ವರ್ಷಗಳಿಂದ ಹುಟ್ಟು ಕುಂಟನಾಗಿದ್ದಂಥ ಆ ಭಕ್ತನನ್ನು ಅಲ್ಲಿ ಯೇಸುವಿನ ಶಿಷ್ಯನಾದಂಥ ಪೇತ್ರನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ. ಯಾಕಂದ್ರೆ ಇವತ್ತಿನ ಜನ ಕಷ್ಟದಲ್ಲಿದ್ದರೂ ಏನ್ ಮಾಡ್ತಾರೆ? ಬೆಳ್ಳಿ ಬಂಗಾರ ಕೇಳ್ತಾರೆ. ಕುಂಟಾಗಿದ್ರು ಸಹಿತ ಬೆಳ್ಳಿ ಬಂಗಾರ ಕೇಳ್ತಾರೆ. ಕುರುಡಾಗಿದ್ರು ಸಹಿತ ಬೆಳ್ಳಿ ಬಂಗಾರ ಕೇಳ್ತಾರೆ. ಯಾಕೆ? ಆ ಬೆಳ್ಳಿ ಬಂಗಾರ ಇದ್ರೆ ಹೇಗೋ ನನ್ನ ಜೀವಿತ ನಡಿಬಹುದಂತೆ. ಆದರೆ ನನಗೆ ಆರೋಗ್ಯ ಬೇಕು ಎಂಬುದಾಗಿ ಕೇಳುವಂಥವ್ರು ಬಹಳ ಕಷ್ಟ. ಯಾಕಂದ್ರೆ ಇದು ಬಹಳ ದಿವಸ ಆಯ್ತು ಸರ್, ಇದು ಕಡಿಮೆ ಆಗಲ್ಲ ನನಗೆ, ಆ ರೀತಿ ಯೋಚನೆ ಮಾಡ್ತಾರೆ. ಆದರೆ ಅದಕ್ಕೋಸ್ಕರವಾಗಿ ಇಲ್ಲಿ ಪೇತ್ರನು ಹೇಳ್ತಿದ್ದಾನೆ, ಅಯ್ಯ ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಾನು ನಂಬಿಕೊಂಡಿರುವಂಥದ್ದನ್ನು ನಿನಗೆ ಕೊಡುತ್ತೇನೆ, ಅದುವೇ ಯೇಸುವಿನ ನಾಮದಲ್ಲಿ ಎದ್ದೇಳು ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಎದ್ದು ಕಾಲುಗಳಿಗೆ ಬಲವಂತ ಎಂಬುದಾಗಿ ನೋಡ್ತಿದ್ದೆ. ಹಾಲೆಲೂಯ, ಹಾಲೆಲೂಯ. ಅದನ್ನು ಕುಣಿದಾಡಿ ಜಿಗಿದಾಡಿ ಅವರ ಜೊತೆ ಆರಾಧನೆ ಮಾಡೋದಕ್ಕೆ ಹೋದನು. ಇಲ್ಲಿ ಮೋಸೆಯನ್ನು ದೇವರು ಕಳಿಸುವಾಗ ಅಲ್ಲಿ ಯೇಸುವಿನ ನಾಮ ಇಲ್ಲಿ ಕೊಟ್ಟ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಕೋಲನ್ನು ಕೊಡ್ತಾ ಇದ್ದಾನೆ. ಕೆಲವೊಂದು ಅನ್ಬೋದು, ಈ ಕೋಲ್ ತಗೊಂಡೋಗಿ ಏನು ಮಾಡ್ತಾನೆ ಮೋಸಸ್ ಅಂದರೆ, ಆ ಕೋಲಿನಲ್ಲಿ ಅದ್ಭುತವಿದೆ ಪ್ರೇಮ. ಆ ಕೋಲು ಇವತ್ತ ದೇವರ ವಾಕ್ಯಕ್ಕೆ ಸಮಾನವಾಗಿದೆ. ಅವತ್ತ ದೇವರು ಕೆಲವು ಸೂಚನೆಗಳ ಮೂಲಕವಾಗಿ ಕಾರ್ಯಗಳನ್ನು ಮಾಡ, ಇವತ್ತ ತನ್ನ ಮಗನಾದಂಥ ಕ್ರಿಸ್ತನ ಮೂಲಕವಾಗಿ ಮಾತುಗಳ ಮೂಲಕವಾಗಿ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ಹಾಲೆಲೂಯ. ಅವತ್ತ ಮೋಸ ಹಿಡ್ಕೊಂಡದಂಥ ಕೋಲು ದೇವರು ಹೇಳ್ತಾನೆ, ಮೋಸಸ್ ಆ ಕೋಲು ಕೆಳಗಡೆ ಬಿಡು ಎಂಬುದಾಗಿ ಹೇಳುವಾಗ ಕೆಳಗಡೆ ಬಿಟ್ಟ ತಕ್ಷಣ ಏನಾಯ್ತು? ಹಾವಾಯ್ತು ಪ್ರೇಮ, ವಿಷಸರ್ಪವಾಯಿತು. ಆವಾಗ ಮೋಸೆಗೆ ಮತ್ತೆ ದೇವರು ಹೇಳ್ತಿದ್ದೇನೆ ಸ್ವಲ್ಪ ಅದು ಮತ್ತೆ ಹಿಡ್ಕೊ ಅಂತ ಹೇಳುವಾಗ ಆತನು ಹೋಗಿ ಬಾಲ ಹಿಡಿಯುವಾಗ ಮತ್ತೆ ಕಟ್ಟಿಗೆ ಆಯಿತು. ಯಾಕಂದ್ರೆ ದೇವರು ಸೃಷ್ಟಿಕರ್ತ, ಎಲ್ಲದರ ಮೇಲೆ ಆಡಳಿತವನ್ನು ಹೊಂದಿರುವಂಥದ್ದು. ಅದಕ್ಕೆ 9ನೇ ಅಧ್ಯಾಯ ಏಷ್ಯನ ಗ್ರಂಥದಲ್ಲಿ ನಾವು ನೋಡ್ತೀವಿ, 6ನೇ ವಚನದಲ್ಲಿ ಓದುವಾಗ ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆಡಳಿತವು ಈಗ ಯೇಸು ಕ್ರಿಸ್ತನು ಇವತ್ತ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ ಹಾಗೆ ಆ ತಂದೆಯಾದಂಥ ದೇವರು ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸೂಚನೆಗಳ ಮೂಲಕವಾಗಿ ಆತನ ಅದ್ಭುತವನ್ನು ಮಾಡಿದ್ದಾನೆ. ಇವತ್ತು ಆ ಕೋಲನ್ನು ಹಿಡಿದುಕೊಂಡು ಹೋಗಿ ಮೋಸೆ ಅನೇಕ ಕಷ್ಟಪಟ್ಟು ಆತನು ತನ್ನ ಪರಿವಾರವನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಓದಿದಂಥ ವಚನಕ್ಕೆ ನಾವು ಬರುವಾಗ ಇಲ್ಲಿ ನಾವು ನೋಡ್ತೀವಿ, ಐಗುಪ್ತ ದೇಶದಿಂದ ಜನ ಬಿಡುಗಡೆ ಆಗಿ ಬರ್ತಾ ಇದ್ದಾರೆ. ಮುಂದೆ ನೋಡುವಾಗ ಅಲ್ಲೇನಿದೆ? ಒಂದು ದೊಡ್ಡ ನದಿ ಇದೆ. ಅವಾಗ ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಯ್ಯೋ ಮೋಸಸ್, ನೀನು ಯಾಕೆ ನಮ್ಮನ್ನು ಇಂಥ ಒಂದು ರೀತಿಯಲ್ಲಿ ಕರ್ಕೊಂಡು ಬಂದಿ? ಅದರ ನೆನಪಿಡಲಿಲ್ಲ. ಏನು ಇಷ್ಟೊಂದು ದೇವರು ಅದ್ಭುತ ಮಾಡಿದಂತ ನನ್ನ ದೇವರು ಈಗ ಅದ್ಭುತ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಕೆಲವೊಬ್ರು ಇದ್ದಾರೆ. ಆದರೆ ಕೆಲವೊಬ್ರು ಕಷ್ಟಪಡ್ತಾರೆ, ಕೆಲವರು ನಂಬಿಕೆಯಲ್ಲಿ ಅಸ್ತವ್ಯಸ್ತವಾಗ್ತಾರೆ. ಅದಕ್ಕೆ ಹಿಂದೆ ನೋಡ್ತಾ ಇದ್ದಾರೆ. ಹಿಂದೆ ನೋಡುವಾಗ ಐಗುಪ್ತದ ಸೈನ್ಯ ಮತ್ತೆ ಅವರನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದೆ. ಆವಾಗ ಅಲ್ಲಿ ಮೋಸಸ್ಗೆ ದೇವರು ಹೇಳ್ತಾ ಇದ್ದಾನೆ, ಮೋಸಸ್, ನಾನೇ ಇವರಿಗೋಸ್ಕರವಾಗಿ ಯುದ್ಧ ಮಾಡ್ತೇನೆ. ನೋಡಿ, ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಯುದ್ಧ ಮಾಡ್ತಾನೆ. ನೀವು ಸುಮ್ಮನೆ ಯಾಕೆ ಚಂಚಲವಾಗ್ತಾ ಇದ್ದೀರಾ? ಯಾಕೆ ಕಳವಳ ಪಡ್ತಾ ಇದ್ದೀರಾ? ಯೇಸುವಿನ ಮೇಲೆ ವಿಶ್ವಾಸವಿರಲಿ, ನಂಬಿಕೆ ಇರಲಿ. ಆ ಸರ್ವಶಕ್ತನಾದಂಥ ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡ್ತಾನೆ, ನಮಗೋಸ್ಕರವಾಗಿ ಮಹತ್ಕಾರ್ಯಗಳನ್ನು ಮಾಡ್ತಾನೆ, ನಮಗೋಸ್ಕರವಾಗಿ ಇವತ್ತ ಆತನು ನಮ್ಮ ಜೊತೆ ಇದ್ದುಕೊಂಡು ನಮ್ಮ ಕರೆಗಳು ಹಿಡ್ಕೊಂಡು ನಡೆಸ್ತಾನೆ. ನಾವು ಯಾವಾಗ ಚಂಚಲರಾಗ್ತೀವಿ, ನಾವೆಲ್ಲೋ ಒಂದು ಕಡೆ ಸ್ವಾಮಿಯ ಕೈಗಳನ್ನು ನಾವು ಹಿಡ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ತಂದೆ ಕೈಗಳನ್ನು ಮಕ್ಕಳು ಹಿಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಯಾಕೆ? ಎಲ್ಲಿಯಾದ್ರೂ ದಾರಿಯಲ್ಲಿ ಚೆನ್ನಾಗಿ ಒಂದು ವಸ್ತು ಇದ್ದರೆ ಕೈ ಬಿಡಿಸ್ಕೊಂಡು ಹೋಗ್ಬೋದಂತಾರೆ. ಆದರೆ ಆ ಸಮಯದಲ್ಲಿ ನಾವೇನಾಗ್ತೀವಿ? ಅಡವಟ್ ಆಗ್ತೀವಿ. ನಮಗೆ ಅನೇಕ ರೀತಿಯಾದಂಥ ಇಕ್ಕಟ್ಟುಗಳಿಗೆ ನಾವು ಒಳಗಾಗ್ತೀವಿ. ಆದರೆ ದೇವರ ಕೈಯಲ್ಲಿ ನಮ್ಮ ಕೈಗಳು ಕೊಡುವಾಗ, ತಂದೆ ಕೈಯಲ್ಲಿ ನಮ್ಮ ಕೈ ಕೊಡುವಾಗ ಬಿಡಿಸ್ಕೊಳಕ್ ಆಗ್ತದೇನ್ರಿ? ಆಗೋದಿಲ್ಲ. ಆದ್ರಿಂದ ಇವತ್ತು ಮೋಸಸ್ಗೆ ದೇವರು ಹೇಳ್ತಿದ್ದಾನೆ, ಅವರು ಸುಮ್ಮನೆ ಇರ್ಲಿಕ್ಕೆ, ಸುಮ್ಮನೆ ನಿಂತುಕೊಂಡು ಈ ದಿವಸ ದೇವರು ಮಾಡುವಂತ ಅದ್ಭುತ ಕಾರ್ಯವನ್ನು ನೋಡುವರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೇ, ಈ ದಿವಸ ನಾವಿಷ್ಟು ದಿವಸಗಳವರೆಗೆ ಎಷ್ಟೋ ಸರಿ ನಮ್ಮ ಜೀವಿತ ಕುರಿತಾಗಿ ನಾವು
ಬಹಳಷ್ಟು ಅವಸರಪಟ್ಟು, ಬಹಳಷ್ಟು ತವಕಪಟ್ಟು ನಾವು ಚಂಚಲತೆ ಉಳ್ಳವರಾಗಿ, ಕಳವಳವುಳ್ಳವರಾಗಿ, ಭಯ ಪಡುವವರಾಗಿ, ಅಯ್ಯೋ ನಾನು ಯಾವಾಗಲೂ ಈ ರೋಗದಿಂದ ಬಿಡುಗಡೆ ಆಗ್ತೀವ, ಈ ಆರ್ಥಿಕ ಸಮಸ್ಯೆಯಿಂದ ಬಿಡುಗಡೆ ಆಗ್ತೀವ, ನನ್ನ ಮಗನಿಗೆ ಒಳ್ಳೆ ಜಾಬ್ ಸಿಗುತ್ತಾ, ನನ್ನ ಮಗನಿಗೆ ಒಳ್ಳೆ ವಿವಾಹವಾಗುತ್ತಾ, ನನ್ನ ಮಗಳ ಕುಟುಂಬ ಒಳ್ಳೆ ರೀತಿಯಿಂದ ಆಗುತ್ತಾ, ಹಲವಾರು ರೀತಿಯಲ್ಲಿ ನಾವು ಯೋಚನೆ ಮಾಡುವವರಾಗಿ ನಾವಿನ್ನಷ್ಟು ಸಮಸ್ಯೆಗೆ ನಾವು ಒಳಗಡೆ ಆಗ್ತೀವಿ. ಅದಕ್ಕೆ ಯೇಸು ಸಂಬಂಧ ಮಾತಾಡ್ತಾನೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ನೀವು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆದಕ್ಕೆ ನಿಮ್ಮಿಂದ ಆಗಿತ್ತ. ಅದಕ್ಕೆ 1 ಪೇತ್ರ 5ನೇ ಅಧ್ಯಾಯ 6ನೇ ವಚನದಿಂದ ಓದುವಾಗ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತುವನೆಂಬುದಾಗಿ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸುಂದರವಾದಂಥ ಸಮಯದಲ್ಲಿ ಇವತ್ತು ನಾವು ತಿಳಿಕೊಂಡಂಥ ವಚನ ಭಾಗದ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡುವ, ನಾವೊಂದು ಕ್ಷಣ ಆಲೋಚನೆ ಮಾಡಿಕೊಳ್ಳುವ, ನಮ್ಮ ಸಿರೆಗಳನ್ನು ಬಾರಿಸಿಕೊಂಡು, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರ್ತನ ಮುಂದೆ ಹೇಳಿಕೊಳ್ಳುವ, ದೇವರೇ, ನೀನು ಮಾಡುತ್ತಿರುವಂಥ ಅದ್ಭುತವಾದ ಕಾರ್ಯಗಳನ್ನು ನೋಡುವುದಕ್ಕೆ ನನ್ನಿಂದ ಆಗದೆ ಇದ್ದದ್ದು ಅದು ನನ್ನ ಚಂಚಲತೆಯಿಂದ, ನನ್ನ ಕಳವಳದಿಂದ, ನನ್ನ ಅವಿಶ್ವಾಸದಿಂದ. ನಾನು ಅನೇಕ ಸಾರಿ ನಿನ್ನ ವಚನಗಳಿಗೆ ಸಂದೇಹ ಪಟ್ಟದ್ದರಿಂದ ನನ್ನ ದೇವರು ಸಹಿತ ಇದನ್ನು ಮಾಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಅನೇಕ ಸಾರಿ ನಾನು ಹೇಳಿಕೊಂಡಿರಬಹುದು. ಇಂಥ ಒಂದು ಕಷ್ಟದಲ್ಲಿ ದೇವರು ಸಹಾಯ ಮಾಡೋದಕ್ಕೆ ಸಾಧ್ಯವಿದೆನಾ ಎಂಬುದಾಗಿ ನಾನು ಅಂದುಕೊಂಡಿರ್ಬೋದು. ಆದರೆ ದೇವರೇ, ಇವತ್ತು ನಿನ್ನ ವಚನ ಭಾಗದ ಮೂಲಕವಾಗಿ ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದೀರಿ. ಹೌದಪ್ಪ, ಅನೇಕ ವರ್ಷಗಳಿಂದ ದಾಸತ್ವದಲ್ಲಿ, ಅನೇಕ ವರ್ಷಗಳಿಂದ ಕಣ್ಣೀರಿನಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿದ್ದಂಥ ನಿನ್ನ ಮಕ್ಕಳನ್ನು ನೀನು ಮರೆತು ಬಿಡದೆ, ನಾನು ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ ಎಂಬುದಾಗಿ ನೀನು ಹೇಳಿದಂಥ ನಿನ್ನ ಅದ್ಭುತವಾದ ಮಾತಿಗಾಗಿ ಸ್ತೋತ್ರ. ದೇವರೇ, ನಿನ್ನ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಂಥ, ನಿನ್ನ ವಚನವನ್ನು ಆಲಿಸ್ತಿರುವಂಥ ನನ್ನ ಜೀವಿತದಲ್ಲಿ ನೀನು ನನ್ನ ಕುರಿತಾಗಿ ಯಾವಾಗಲೂ, ನನ್ನ ಕಷ್ಟಗಳನ್ನು ಯಾವಾಗಲೂ ನೋಡುವಾತನು, ಚಿಂತಿಸುವಾತನು ನೀವಾಗಿದ್ದೀರಿ ಎಂಬುದಾಗಿ ತಿಳಿದುಕೊಳ್ಳುವಂತೆ ನನ್ನ ಕಣ್ಣನ್ನು ಬೆಳಗಿಸಿದಕ್ಕಾಗಿ ಸ್ತೋತ್ರ. ನನ್ನ ಮನೋನೇತ್ರಗಳು ತೆರೆದಿದ್ದಕ್ಕಾಗಿ ಸ್ತೋತ್ರ. ನನ್ನ ಹೃದಯವನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ನಿನ್ನ ಸ್ತುತಿಸೋದಕ್ಕಾಗಿ ಸಹಾಯ ಮಾಡಿ. ಪೂರ್ಣ ಕರ್ತನ ಶಕ್ತಿಯಿಂದ, ಪೂರ್ಣ ಬಲದಿಂದ, ಪೂರ್ಣ ಪ್ರಾಣದಿಂದ ನಿನ್ನನ್ನು ಪ್ರೀತಿಸೋದಕ್ಕೆ ಸಹಾಯ ಮಾಡಿ. ಯಾಕೆಂದರೆ ಇನ್ನು ಮೇಲೆ ನನ್ನ ಸಮಸ್ಯೆಗಳಿಗಾಗಿ ಹೋರಾಡುವಂಥವನು ನಾನಲ್ಲ, ನೀನು ದೇವರೇ. ನೀನು ಹೋರಾಡುವ ಆತನ. ಹಾಲೆಲೂಯಾ. ನಾನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಚನಗಳನ್ನು ನಂಬಿ ಶಾಂತವಾಗಿ ಕುಳಿತುಕೊಳ್ಳೋದಕ್ಕೆ ನನಗೆ ಕಲಿಸು. ಹಾಲೆಲೂಯಾ. ನೀನು ಬೇಕಾದಂಥ ತಾಳ್ಮೆ, ಬೇಕಾದಂಥ ವಿಶ್ವಾಸವನ್ನು ಅನುಗ್ರಹ ಮಾಡು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಯೇಸುವೆ, ನಿನ್ನ ಪರಿಶುದ್ಧಳ ನಾಮದಲ್ಲಿ ಪ್ರಾರ್ಥನೆ ಮುದ್ದಿಟ್ಟು ಬೇಡಿಕೊಳ್ಳುತ್ತೇವಪ್ಪ, ಪರಲೋಕದ ತಂದೆಯಾದ ದೇವರೇ. ಆಮೆನ್.